This is one of my favorite places. I come here numerous times and every time I enjoyed and found something or other. ಬುಡಾನ ಏನು ಪೆರಿನಿಯಲ್ ಥರ ಕಾಣುತ್ತಾ? ಪೆರಿನಿಯಲ್ ಥರ ಕಾಣುತ್ತಾ? ಹಾಂ, ಓಕೆ, ಇರಲಿ ಬಿಡು. ಒಣಗಿದ ಬೀಜ ಇಲ್ಲ ಅಲ್ಲ? ಹಾಂ, ಅಷ್ಟೇ ನೋಡ್ಕೊ, ಕಣ್ಣಲ್ಲಿ ಕ್ಲೀನಾಗಿ ನೋಡ್ಕೊ, ಮುಂದೆ ಕಂಡ್ರೆ ಗುರ್ತ ಸಿಕ್ಕೋತಾರ. Lot of beautiful grasses, everything is flowered now. All the grasses and legumes. After the monsoon, they all start flowering. So, that's how it is. ಆ ತುಂಬೆಯಲ್ಲಿ ತೋರಿಸಿ. ಬೆಂಗಳೂರು ತುಂಬೆ ಇದು 2-3 ಸತಿ ಕವರ್ ಮಾಡಾಯ್ತಿದ್ದು ನಾನು. ಇದ್ರ ಎಲೆ ಸ್ಮೆಲ್ ಇದೆಯಾ ಅಂತ ನೋಡಬೇಕು. 2 ಜಾತಿ ಆರ್ಥೋಸೈಫನ್ ಇರಬೇಕಿಲ್ಲ ಅಲ್ವಾ? ಎಲ್ಲಿದೆ ತುಂಬೆ? ಇದೆಲ್ಲ ಆರ್ಥೋಸೈಫನ್, ಇದೆಲ್ಲ ಆರ್ಥೋಸೈಫನ್, ತುಂಬ ಎಲ್ಲ ಇದು. ಇದಿಷ್ಟು 2 ಜಾತಿ ಆರ್ಥೋಸೈಫನ್ನು ಅಕ್ಕರ್ ಆಗುತ್ತಿಲ್ಲ. ನಾನು ಆಲ್ರೆಡಿ ಕವರ್ ಮಾಡಿದ್ದೀನಿ ಫುಲ್ಲು. ತುಂಬೆ ಇನ್ನು ಸ್ವಲ್ಪ ಕೆಳಗಡೆ ಇತ್ತು ಆ ಕಡೆ. ಸೊ ಬೋತ್ ಇವನೇ ಬಾಯಲ್ಲಿ 2 ಆರ್ಥೋಸೈಫನ್ ನೋಡ್ಕೊ, ಬೆಂಗಳೂರಿಂದು. ಇದರಲ್ಲಿ ಆ ಮೀಸೆ ಅಷ್ಟು ದೂರಕ್ಕೆ ಬರಲ್ಲ, ಗೊತ್ತಾಯ್ತಾ? ಇದು ಇದು ನಮ್ಮ ಹತ್ರ ಇದೆ, ನಮ್ಮ ಗಾರ್ಡನಲ್ಲೂ ಇದೆ. ಇದು ಆರ್ಥೋಸೈಫನ್ನಲ್ಲೇ ಒಂದು ಇದು ನೋಡು, ಪಿಂಕ್ ಸ್ಟೆಮ್ಮು, ಆಯಿತಾ? ಎರಡನೇದು ಗ್ರೀನ್ ಸ್ಟೆಮ್ಮಿಂದು ಇದು. ಇದು ನೋಡಿ, ಈ ಭಾಗ ಹಸಿರಿದೆ ನೋಡು. ಹೂವು ಕೂಡ ಸ್ವಲ್ಪ ವೈಟ್ ಕಲರ್ ಜಾಸ್ತಿ. ಸೊ 2 ಪಕ್ಕ ಹಿಡಿದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಆರ್ಥೋಸೈಫನ್ ಲೈಟ್ ವ್ಯತ್ಯಾಸ ಇದೆ. ಅದು ಫುಲ್ ಇನ್ನೊಂದು ಕಿತ್ಕೊಂಡು ಮುದ್ದಿದ್ದೆಲ್ಲ ಐತೇಳು ಹೂವು. ಇದು ಪಿಂಕು, ಗ್ರೀನು. ಸೊ ಈಗ ನೋಡ್ಕೊಬ ಇಲ್ಲಿ. ಪಿಂಕ್ ಗ್ರೀನ್ ಎರಡು ಗೊತ್ತಾಗುತ್ತಲ್ಲ ವ್ಯತ್ಯಾಸ. ಒಂದು 2 ಸೈಜ್ ಆರ್ಥೋಸೈಫನ್. ಇಲ್ದಿರೆಲ್ಲ ಒಂದೇ ಥರ ಇದೆ ಸಾಧಾರಣ. ಆಮೇಲೆ ಇಲ್ಲಿ ಅಪರೂಪ ಏನಂದರೆ 2 ಸ್ಪೀಷೀಸು ಜೊತೆಗೆ ಬೆಳ್ಕೊಂಡಿದ್ದಾವೆ ಅಕ್ಕಪಕ್ಕ. ಹೆಚ್ಚಾಗಿ ಒಂದಿದ್ರೂ ಒಂದಿರಲ್ಲ, ಜೊತೆಗಿದ್ದಾವೆ. ಫುಲ್ ಆಂಡ್ರೋಪೊಗಾನು ಎಲ್ಲ ಯಾವುದೂ ಇಲ್ಲ ಇಲ್ಲಿ ಅಲ್ಲ. ಇಲ್ಲಿ ದನ ಮೇಯಿಸೋದೆಲ್ಲ ಜಾಸ್ತಿ ಅಲ್ಲ, ಇದ್ರೂ ಶ್ರಿಂಕ್ ಆಗೋಗಿರ್ಬೋದು. ಹುಲ್ಲ ಅಂದ್ಕೊಂಡಷ್ಟೇನು ಕಾಣಲಿಲ್ಲ ಇಲ್ಲಿ. ಇದು ಬೈಫ್ಲೋರನೇ ಅಲ್ವಾ ಇದು? ಬೈಫ್ಲೋರ ಅಲ್ಲ, ಗೊಂಚಲಿದೆ ಹೂವು. ದಿಸ್ ಇಸ್ ಒನ್ ಆಫ್ ದ ಬ್ಯಾಂಗ್ಳೂರ್ಸ್ ಲ್ಯೂಕಸ್. So 2 leaves are occurring together in pairs, and the dew formation also can be seen today because it rained a little bit.
This is a shrubby perennial locust of this Bangalore region. Quite a few species are there, so the identity and all is now confusing to me.